ಅನೇಕ ಮಂದಿ ಮಹಾತ್ಮರು ಜಗದಾಗ ಇನ್ನ ಎಲ್ಲ ಲಿಂಗಂದ ಕತಿಬಾಗ ಹಾಡಿವಿ ಹಾಡಂಗ ಇನ್ನ ಸಿದ್ಧಲಿಂಗಂದು ಹಾಡು ಅಂತ ಹೇಳ್ಯಾರ ನನಗ ಹೆಣ್ಣ ಮಗಳು ಎಲ್ಲರ ಇರಲಿ ತಲೆ ಕೆಡಿಸುವುದೊಳ್ದು ಬೇಡ ಜಿಂದಾಶಾನ ಸೇವೆ ಮಾಡು ನಾವಾಗ ಯಾರ ಹಣೆಬಾರದಲ್ಲಿ ಏನೈತಿ ಗುರುತ ಇಲ್ಲ ಹೌದಲ್ರಿ ಇವತ್ತ ನಮ್ಮದೇ ಸೇವೆ ಮಾಡುವುದು ತಮ್ಮ ಬರದವಾಗ ಅದಕ್ಕೆ ಏನು ಹಣೆಬಾರ ಐತಿ ಅದು ತಪ್ಪಿಲ್ಲಿದರಾಗ ಆಕಿನ ಹಣೆಬಾರ್ದಾಗಿದ್ರ ಮುಂದ ಬರತಾಳಿಲ್ಲೀಗ ಕಸೇ ಭಾವ ತಸೇ ದೇವ ಮನುಷ್ಯನಂತೆ ಮಾದೇವ ನೆನೆಸಿದಾಗಿ ರಾಮ ಸರ್ವರ ಒಳಗ ಲಕ್ಷಾಣ ಸಿದ್ಧಲಿಂಗ ಜನಶಿ ಬಂದ ಹ್ಯಾಂಗ ಇವರು ಜನಿಸಿ ಬಂದ್ರು ಸಿಂದಗಿ ತಾಲೂಕ ಕಕ್ಕಳ ಮೇಲ್ಯಾಗ ನಾಗಮ್ಮ ಲಚ್ಚಪರ ಉದಾರದ ಒಳಗ ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕ ಕಕ್ಕಳ ಮೇಲ್ಯಾಗ ಅಮೋಘ ಸಿದ್ಧನ ಆಶೀರ್ವಾದದಿಂದ ಇವರು ಜನಿಸಿ ಬಂದ್ರು ಭಾರತದಾಗ ಸಿದ್ಧಲಿಂಗ ಜನಿಸಿ ಬಂದ ತೊಟ್ಟಿಲದೊಳಗ ಹಾಕಿದ್ರು ಇವಾಗ ಹೌದಲ್ರಿ ಆಗ ಸಿದ್ಧಲಿಂಗ ಜನಿಸಿ ಬಂದ ತೊಟ್ಟಿಲದೊಳಗ ಹಾಕಿದ್ರು ಇವಾಗ ಇವ ಮತ್ತ ಬಂದು ಬಿದ್ದ ನೋಡು ಆಕಳ ಕಾಲಾಗ ತಾಯಿ ನೋಡ್ತಾಳ ರಾತ್ರಿ ಕೂಸ ಇದ್ದಿದ್ದಿಲ್ಲ ಆವಾಗ ಈ ಸಿದ್ಧಲಿಂಗ ಬಿದ್ದಿದ್ದ ಆಕಳ ಕಾಲಾಗ ಆಕಳ ಹಾಲ ಗರಿತಿತ್ತು ಸಿದ್ಧಲಿಂಗ ಕುಡಿತಿದ್ದ ನೋಡಿಯ ಜನರು ಗಾಬರಿ ಆದ್ರು ಆವಾಗ ಇವರ ಮನಿ ದೇವರ ಮೊದಲ ತಿಂದಿನಿ ಮೌನೇಶ್ವರರು ಹೌದು ಇವರಿಗೆ ಮೌನೇಶ್ವರರು ಅಂತ ಹೆಸರ ಇಟ್ಟಿದರ ಆವಾಗ ಹೊಟ್ಟೆ ಒಂದೇ ಸವನಾಳಕತ್ತ ನಿಂದಿರಲಿಲ್ಲ ಆವಾಗ ಒಬ್ರು ಮಹಾತ್ಮರು ಬಂದ್ರು ಇವರ ಮನಿ ಕಡಿಗ ಲಿಂಗ ಸಿದ್ಧನೇ ಆಗಿ ಜನಸಿ ಬಂದಾನಿವನು ಸಿದ್ಧಲಿಂಗ ಅಂತ ಇವಾಗ ಕರೀರಿ ಆವಾಗ ಸಿದ್ಧಲಿಂಗ ಅಂತ ಕರೆದ್ರು ಅಳುವುದು ನಿಂತೇ ಬಿಡುದು ಮುಂದ ಪ್ರಾಯಕ್ಕ ಸಿದ್ಧಲಿಂಗ ಬರತಾರವಾಗ ಇವರು ಗುರುಗಳು ಶಂಕರಲಿಂಗ ಬದನಾಳೂರಾಗ ಈ ಶಂಕರಲಿಂಗನ ಮಠಕ ದಿನ ಹೋಗವರಾವಾಗ ಕಕ್ಕಳ ಮೇಲಿಯಲ್ಲಿ ಇದ್ರು ತಂದಿ ತೀರಿಕೊಂಡ ಬಂದು ಉಳಿದ್ರು ಇವರು ಬದನಾಳೂರಾಗ ಬಂತನಾಳದಲ್ಲಿ ಶಂಕರಲಿಂಗ ಗುರುಗಳು ಇದ್ರು ದಿನ ಗುರುವಿನ ಪಾದಕ್ಕ ಹೋಗಿ ಬೀಳವಾವಾಗ ಪ್ರಾಯಕ ಬಂದ್ರು ಮದವಿ ಮಾಡ್ಬೇಕಿವನೀಗ ಈ ಸಿದ್ಧಲಿಂಗ ಮದುವೆ ಒಲ್ಲೆ ಅಂತ ನಾವಾಗ
ಕ್ಷಣಿಕ ಸುಖಕ್ಕಾಗಿ ಸಾಗರದಷ್ಟು ದುಃಖ ಈ ಸುಖ ಬೇಕಾಗಿಲ್ಲ ನನಗ ಜಿಯ 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 ಜಿ ಹಾ ಈ ಮಾತು ಕೇಳಿ ನಾಗಮ ತಾಯಿ ಮಠಕ ಬಂದ್ಲು ಅಲ್ಲಿ ಶಂಕರಲಿಂಗ ಗುರುಗಳಿದ್ರು ಮಠದಾಗ ಸಿದ್ಧಲಿಂಗ ಮದುವೆ ಒಲ್ಲೆ ಅಂತ ಹೇಳ್ತಾನಂದಾಗ ಸ್ವಲ್ಪ ಮದುವೆ ಮಾಡ್ಕೋ ಅಂತ ಹೇಳ್ರಿ ಇವನೀಗ ಮುಂಜಾನೆ ಸಿದ್ಧಲಿಂಗ ಮಠಕ ಬಂದ ಶಂಕರಲಿಂಗ ಗುರು ಕರೆದ ಸಿದ್ಧಲಿಂಗ ಸ್ವಲ್ಪ ನಿಂದ್ರು ಅಂದ ಮಠದಾಗ ಜಿಯ 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 ಯಾಕೋ ಮಗು ನೀನು ಮದುವೆ ಒಲ್ಲೆಂತ ಹೇಳ್ತಿದಿ ಅಂತ ಆಗ ಶಂಕರಲಿಂಗ ಗುರು ಕೇಳ್ದ ಆವಾಗ ಏನ್ ಕೇಳ್ತಾರಿ ಇದ್ರಾಗ ಯಾವ ಸುಖ ಇಲ್ಲ ಗುರುವೆ ಹೇಳಬೇಡ ನನಗ ಮುಂದ ಯಾಕೆ ಸುಮ್ಮನೆ ಕಿರಿಕಿರಿ ಹಚ್ಚಿದಿ ನನಗ ಸಿದ್ಧಲಿಂಗ ಅಂತಾನ ಮದುವೆ ನಾನು ಒಲ್ಲೆ ಅಂದ ಶಂಕರಲಿಂಗ ಗುರುವ ತಿಳಿಸಿ ಹೇಳ್ತಾರಿವರೀಗ ಜಿಯ 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 ಆವಾಗ ಏನು ಮಾಡಿದ್ರು ಅವರು ಈ ಶಂಕರಲಿಂಗ ಗುರುಗಳಲ್ಲಿ ನಾಗಮ್ಮ ತಾಯಿ ಬರ್ತಾಳ ಹೌದು ಮದುವೆ ಮಾಡ್ಕೋರ ಅಂದ ಕೂಡಲೇ ನಾ ಮದುವೆ ಮಾಡ್ಕೊಳಂಗಿಲ್ಲ ಅಂತ ಸಿದ್ಧಲಿಂಗ ಮತ್ತೆ ಹೇಳ್ದ ಹೌದಲ್ರಿ ಆವಾಗ ಈ ನಾಗಮ್ಮ ತಾಯಿ ಏನಂತಾಳ ಏನಂತಾರಿ ನೋಡು ಲಗ್ನ ಇವ ಮಾಡ್ಕೊಳಂಗಿಲ್ಲ ಅಂದ್ರೆ ಇವ ನನ್ನ ಮಾತು ಕೇಳಂಗಿಲ್ಲ ಅವ್ರ ಗುರುವಿನ ಬಲ್ಲೆಗೆ ಹೋಗಿ ಹೇಳ್ಬೇಕಂತ ಶಂಕರಲಿಂಗ ಮುತ್ಯಾನ ಬಲ್ಲೆಗೆ ಬಂದರು ಹೌದು ಹೌದು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ನೀವು ಸಿದ್ಧಲಿಂಗಿಗೆ ಲಗ್ನ ಮಾಡ್ಕೊ ಅಂತ ಹೇಳ್ರಿ ಪ್ರಾಯಕ್ಕೆ ಬಂದಾನ ಒಲ್ಲೆ ಅನ್ನಕತ್ತಾನ ಅಂತ ಹೌದು ಇವ ಮುಂಜಾನೆದ್ದು ನಮಸ್ಕಾರ ಮಾಡಿ ಬರ್ತಿದ್ದ ಈ ಶಂಕರಲಿಂಗ ಗುರುಗಳು ನಾಗಮ್ಮ ತಾಯಿಗೆ ಹೇಳ್ತಾರೆ ಏನ್ ಹೇಳ್ತಾರಿ ನೋಡು ಲಗ್ನ ಒಲ್ಲೆ ಅಂತಾನ ಅಂದ್ರೆ ಬಿಟ್ಟು ಬಿಡುವಲ್ಲ ಅಂದ್ರೆ ಅವರು ಹೌದು ಮತ್ತೆ ಲಗ್ನ ಮಾಡ್ಕೊಂಡ ಅಂದ್ರೆ ನಿನಗೆ ನೋಡಂಗಿಲ್ಲ ನೋಡಿ ವಾ ಅಂತ ಹೌದು ಹೌದು ನನಗೆ ನೋಡ್ಲಿಕ್ಕೆ ಅಂದ್ರೆ ಬಿಡಲ್ಲಾಕ್ರಿ ಒಟ್ಟು ಇವ ಲಗ್ನ ಮಾಡ್ಕೊಂಡ್ರೆ ಸಾಕ್ರಿ ಈಗ ಬಿಗ್ತಾನ ಮಾಡ ಈಗಿನ ಕಾಲದವ್ರು ಹೇಳ್ತಾರೆ ಗೊತ್ತದಿಲ್ಲ ಅವ್ರ ಕಾಲಿಲೆ ನುಗ್ಸಿದ್ರೆ ನಾವು ತೊಗೊಂಡು ಹಿಂದಗಡಿಸಿ ತೊಗೈಲಿ ತೊಗೊಂಡು ತಿತ್ತೇವ್ರಿ ಹೌದು ಹಿಂದಗಡಿಸಿ ಕೊಡ್ತಾಕ ರಗಳಿ ರಾಮಣ್ಣ ಆವಾಗ ಏನು ಮಾಡ್ದ ಅವ ಒಂದು ಮಾಡ್ಕೊಂಡು ಚೆಂದಾಗಿ ತಿಂದ್ರೆ ಸಾಕ್ರಿ ನನಗೆ ನೋಡ್ಲಿಕ್ಕೆ ಬಿಡಲ್ಲಕಂತ ಹೇಳಿ ಶಂಕರಲಿಂಗ ಗುರುಗಳಲ್ಲಿ ಬಂದು ಹೇಳಿದ್ರು ಮುಂಜಾನೆ ಸಿದ್ಧಲಿಂಗ ಮುತ್ಯ ಮತ್ತೆ ಬಂದ ಎಲ್ಲಿ ಶಂಕರಲಿಂಗ ಗುರುಗಳಲ್ಲಿ ಹೌದು ಹೌದು ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗಾಗ ನಿಂದ್ರನಿ ಅಂತಂದ್ರೆ ಅವ್ರು ಹೌದಲ್ರಿ ಯಾಕೋ ಲಗ್ನ ಮಾಡಕ್ಕೆ ಒಲ್ಲೆ ಅಂತೀಯತ್ತಲ್ಲ ಯಾಕಂತಂದ್ರು ನೋಡಿ ಈ ಕ್ಷಣಿಕ ಸುಖಕ್ಕಾಗಿ ಸಾಗರದಷ್ಟು ದುಃಖ ನಾನು ಹೀಗೆ ಇರಬೇಕಂತ ಮಾಡೀನಿ ಅಂತ ಹೌದು ನೋಡು ಪ್ರಪಂಚ ಮಾಡಿ ಪಾರಮಾರ್ಥ ಗೆದಲಿಕ್ಕೂ ಬರ್ತದ ಹೌದು ಹೌದು ಪ್ರಪಂಚ ಯಾರ್ಯಾರು ಮಾಡಲಿಲ್ಲ ವಿಶ್ವಜ್ಯೋತಿ ಗುರು ಬಸವೇಶ್ವರರು ಕೂಡ 2 ಮದುವೆ ಮಾಡ್ಕೊಂಡ್ರ ಹೌದಲ್ರಿ ಮತ್ತು ಈ ಕಲಬುರಗಿಯ ಶರಣ ಬಸವೇಶ್ವರರು ಕೂಡ ಲಗ್ನ ಮಾಡ್ಕೊಂಡ್ರ ಹೌದು ನೀ ಯಾಕೆ ಮಾಡ್ಕೊಳಂಗಿಲ್ಲ ಅಂದರು ಇಂಥವ್ರು ಮಹಾತ್ಮರದು ಈ ಸೇವೆಯನ್ನು ತಿಳಿದುಕೊಂಡು ಏನು ಮಾಡಿದ್ರು ಅವರು ಆಯ್ತು ರೀ ನಾನು ಮಾಡ್ಕೋತೀನಿ ತಗೋರಿ ಅಂತ ಅವಾಗ ಕಬಲಿ ಬಿಟ್ಟ ಹೌದು ಮುಂದೆ ಇವರು ಲಗ್ನ ಮಾಡ್ಕೊಂಡು ಯಾವ ಪ್ರಕಾರವಾಗಿರ್ತಾರ ಶಾರ್ಟ್ಕಟ್ನಾಗ ಮುಗಿಸ್ತೀನಿ ಹೆಣ್ಮಗಳು ಬಂದಾರ ಹಾಡ್ತಾರ ಕೇಳಕತ್ತೀರಿ ಸರ್ ಮುಂದೆ ಈ ಸಿದ್ಧಲಿಂಗ ಮದುವೆ ಮಾಡ್ಕೊಳ್ಳಿಕ್ಕ ತಯಾರಾದ ಹೆಣ್ಣಾಗ ತೆಗಿತಾರಾವಾಗ ಹಿರಿಯ ಮಸಳಿ ಕನ್ಯಾ ತೆಗೆದ್ರು ಈ ಸಿದ್ಧಲಿಂಗನಿಗ ಅವರ ಹೆಸರ ರೇವಮ್ಮ ತಿಳಿಸುವೆ ತಮಗ ಹಿರಿಯ ಮಸಳಿ ಕನ್ಯಾ ತೆಗೆದು ಮದುವೆ ಮಾಡಿದರು ಸಂಸಾರ ಮಾಡತಾನ ಕೇಳು ಹೆಂಗ ಜಿಯ 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 ಮುಂದೆ ಕೇಳೋ ಇವರಿ ಹೆಂಗ ಸಂಸಾರ ಮಾಡತಾರ ಒಟ್ಟಿ ಹೆಣತಿ ಬೆನ್ನ ಬಿಡವಲ್ದಾದ ಮಾಡುವುದು ಹೆಂಗ ಲಗ್ನ ಮಾಡಿಕೊಂಡು ಹೋಗಿ ಉಳದ ಹೆಣತಿ ಊರಾಗ ಈ ನಾಗಮ್ಮ ತಾಯಿಗೆ ಚಿಂತಿ ಬಿತ್ತು ಮಾಡುವುದು ಹೆಂಗ ನಾಗಮ್ಮ ತಾಯಿಗೆ ಚಿಂತಿ ಬಿತ್ತು
ಏನ ಮಾಡುವುದು ಐತಿ ನನಗೆ ನೋಡಲ್ಲ ಅದ ಹೋಗಬೇಕು ಮಠದಾಗ ಜಿಯ 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 ಮಠದ ಒಳಗ ಹೋಗಿ ಶಂಕರಲಿಂಗಗ ಅಂತಾಳ ಹಿಂಗ ಏನಂತಾರಿ ಅಲ್ಲ ಏನು ಮಾಡುವುದೈತಿ ತಿರುಗಿ ನೋಡಲ್ಲ ನನಗ ಅಲ್ಲಿ ಲಗ್ನ ಮಾಡ್ಕೊಳ್ಳಾಗೆ ನಿನಗ ಹೇಳಿ ಯಾವಾಗ ಅವ ಮಾಡ್ಕೊಂಡ್ರೆ ತಿರುಗಿ ನಿನಗ ನೋಡುದಿಲ್ಲ ಆವಾಗ 3 ತಿಂಗಳ ಕೂಸ ಇತ್ತು ಮಗುವ ಆಗಿತ್ತು ಮುಂದೆ ಕರ್ಕೊಂಡು ಬರತಾನ ಹೋಗ ನಾಳೀಗ ಜಿಯ 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 ಬಡದಿಗೆ ಕರೆದುಕೊಂಡು ನಾಳಿಗೆ ಬರತಾನವನು ನೀ ಸುಮ್ಮನೆ ಚಿಂತೆ ಮಾಡಬೇಡಂದ ನಾಗಮ್ಮ ತಾಯಿಗ ಮಗಳಿಗೆ ಕರೆದುಕೊಂಡು ಮುಂಜಾನೆ ಬಂದಾವಾಗ ಮುಂದ ಶಂಕರಲಿಂಗನ ಮಠಕ್ಕೆ ಬರ್ತಾನ ಆವಾಗ ಶಂಕರಲಿಂಗ ಮಠಕ್ಕೆ ಬಂದು ಹೋಗಿ ನಮಸ್ಕಾರ ಮಾಡತಾನ ಶಂಕರಲಿಂಗ ಹೇಳತಾನ ಇವರೀಗ ಜಿಯ 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 ಏನು ಸಿದ್ಧಲಿಂಗ ನೀನು ಮದಿವಲ್ಯ ಅನ್ನತ್ತಿದ್ದಿ ಈಗ ಹೆಣತಿ ಶರಗ ಬಿಡವಲ್ಲಾಗಿದಿ ಮನಿಯಾಗ ಆವಾಗ ಏನಂದ್ರೆ ಅವರು ಶಂಕರಲಿಂಗ ಗುರುಗಳು ಏನಂತಾರಿ ಇವ 3 ತಿಂಗಳದ ಕೂಸಿತ್ತು ಹೆಂಡತಿಗೆ ಕರಿಕೊಂಡು ಮಗಳಿಗೆ ಕರೆದುಕೊಂಡು ಸಿದ್ಧಲಿಂಗ ಮುತ್ಯ ಮತ್ತೆ ಬಂದ ಊರಿಗೆ ಹೌದು ಹೌದು ಬಂದ ಕೂಡಲೇ ಸಾಷ್ಟಾಂಗ ನಮಸ್ಕಾರ ಮಾಡಿದ ಗುರುವಿಗೆ ನಮಸ್ಕಾರ ಮಾಡಿ ತಿರುಗಿ ಹೋಗುವಂಥ ಸಮಯದೊಳಗೆ ಇವರು ಸಿದ್ಧಲಿಂಗ ಮುತ್ಯಾರಿಗೆ ಹೇಳ್ತಾರೆ ಶಂಕರಲಿಂಗ ಗುರುಗಳು ಅಲ್ಲೋ ಲಗ್ನ ಒಲ್ಲೆ ತಿದ್ದಿ ಮತ್ತು ಹೆಂಡತಿ ಶರಗಿ ಬಿಡ್ಲಾರ್ದಂಗೆ ತೊಗೊಂಡು ತಿರುಗಾಡಕತ್ತಿಲ್ಲ ಅಂತ ಕೇಳಿದ್ರು ಹೌದು ಈ ಕ್ಷಣಿಕ ಸುಖಕ್ಕಾಗಿ ಸಾಗರದಷ್ಟು ದುಃಖ ಐತಂತ ನೀನು ಹೇಳಿದಿ ಈ ಸಂಸಾರ ಎಂಬ ಕಟ್ಟಡದೊಳಗೆ ಎಷ್ಟು ದಿವಸ ಇರ್ತಿ ಅಂತ ಕೇಳ್ತಾರೆ ಹೌದಲ್ರಿ ಆವಾಗ ನಿನ್ನ ಕೆಲಸಗಳು ಇನ್ನೂ ಭಾಳ ಅದಾವ ಬರೇ ಈ ಪಡ್ಕಿಯಿಂದ ತಿರುಗಾಡಿದ್ರೆ ಕೆಲಸ ಕೊಡಂಗಿಲ್ಲ ಅಂದ್ರೆ ಹೌದಲ್ರಿ ಮೊದಲು ಒಲ್ಲೆ ತಿದ್ದಿ ಈಗ ಲಗ್ನ ಮಾಡ್ಕೊಂಡಿದ್ದಿ ಮತ್ತು ಲಗ್ನ ಮಾಡ್ಕೊಂಡು ಅವ್ನು ತಾಯಿಗೆ ಸುದಕ್ಕೆ ತಿರುಗಿ ನೋಡ್ಲಾರ್ದಾಗ ಹೊಂಟಿದ್ದಿ ಹೌದು ಹೌದು ಒಂದು ಸ್ವಲ್ಪ ವಿಚಾರ ಮಾಡ್ಕೊಂಡು ನೀ ಯಾರು ಎದಕ್ಕೆ ಬಂದಿ ಇಲ್ಲಿ ಅಂತ ಹೇಳಿ ಅಂದರು ಅಂದ ಕೂಡಲೇ ಕನ್ನಡದಲ್ಲಿ ಉಪದೇಶ ಕೊಟ್ಟು ಕೂಡಲೇ ಆವಾಗ ಎಚ್ಚರ ಆಯ್ತು ಈ ಸಂಸಾರ ಅನ್ನುವಂಥದ್ದು ಸಾಗರದಲ್ಲಿ ಈಶ್ದಂಗೆ ಆಯಿತು ಪ್ರಪಂಚ ಮಾಡ್ದಂಗೆ ಆಯ್ತು ಇದಕ್ಕೊಂದು ಸ್ವಲ್ಪ ಬಿಟ್ಟು ಪಾರು ಮಾಡ್ತಾ ಜರ ನೋಡ್ಕೊ ಅದು ಹೆಂಗೈತಿ ಈ ಜಗತ್ತಿನಾಗ ಅದರಲ್ಲಿ ಯಾವ ಸುಖ ಐತಿ ಗೊತ್ತಾಗ್ತದ ಇದು ಕ್ಷಣಿಕ ಸುಖಕ್ಕಾಗಿ ಸಾಗರದಷ್ಟು ದುಃಖ ಇದ್ದಿದ್ದು ಸತ್ಯ ಐತಿ ಪ್ರಪಂಚವನ್ನು ಮಾಡಿ ಪಾರು ಮಾಡ್ತವನ್ನ ಗೆದಿಬೇಕಂತ ನಿನಗಿದು ಗಂಟು ಹಾಕಿನ ಅಂತಂದ ಹೌದು ಹೌದು ಆಯ್ತು ರೀ ಗುರುಗಳ ನೀವು ಹೆಂಗೆ ಹೇಳ್ತೀರಿ ಹಾಗೆ ಅಂದ ಇವರೇನು ಕನ್ನಡದಲ್ಲಿ ಉಪದೇಶ ಕೊಟ್ಟರು ಉಪದೇಶ ಕೊಟ್ಟು ಕೂಡಲೇ ಮಡದಿ ಮಕ್ಕಳು ನೆನಪು ಹಾರ್ಲಕತ್ತದು ಹೌದು ಯಾಕಂದ್ರೆ ಇವರು ಸನ್ಯಾಸಿ ದೀಕ್ಷೆಯನ್ನು ಕೊಡ್ಲಕತ್ತರು ಮುಂದೆ ಇವರು ಯಾವ ಪ್ರಕಾರ ಮಾಡ್ತಾರ ತಾವು ಶಾಂತ ರೀತಿಯಿಂದ ಗೊತ್ತಿಲ್ಲ ಮಡದಿಗೆ ನೆನಪು ಹಾರ್ತು ಮಗಳಿಗೆ ನೆನಪು ಹಾರ್ತು ಆಗ ಶಂಕರಲಿಂಗ ಹೇಳತಾನ ಕೇಳೋ ಇವನೀಗ ಎಲ್ಲ ದೇವತರ ಹೆಡಕ್ವಾಟರ ಅದು ಶ್ರೀಶೈಲ ಆವಾಗ ಸ್ವಲ್ಪ ಮಲ್ಲಿನಾಥನ ದರ್ಶನ ಮಾಡಿಕೊಂಡು ಬಾರೋ ಇಲ್ಲೀಗ ಶ್ರೀಶೈಲ ಜಾತ್ರೆ ಬಂದೈತಿ ದರ್ಶನ ಮಾಡಿಕೊಂಡು ಬಾ ಅಂದರ ಎಲ್ಲ ನಿನಗ ತಿಳಿತದಾವಾಗ ಜಿಯ 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 ಮುಂದೆ ಇವನು ತಯಾರಾದ ಹೇಳ್ತಾನ ಶಂಕರಲಿಂಗ ಏನ್ ಹೇಳ್ತಾರಿ ನಿನ್ನ ಹೆಂಡತಿಗೆ ಕರ್ಕೊಂಡು ಹೋಗೋ ನೀನು ದರ್ಶನ ಸಲುವಾಗ ಹೆಂಡತಿಗೆ ಕರೆದುಕೊಂಡು ಹೋಗಾಗ ಕೂಸ ಇತ್ತು ಉಡೆದಾಗ ಈ ಮಡದಿಗೆ ಕರ್ಕೊಂಡು ಹೋಗು ಸಮಯದಾಗ ಮಡದಿಗೆ ಕರ್ಕೊಂಡು ಹೋಗುವಾಗ ಸಿದ್ಧಲಿಂಗ ಕರಾರ ಮಾಡ್ದ ಒಂದು ಕರಾರ ಐತಿ ಮೊದಲ ಹೇಳ್ತೀನಿ ನಿಮಗ
ಲಿಂಗಕ್ಕ ಹೋಗಿ ನಾನು ದರ್ಶನ ಮಾಡುವುದರಾಗ ಅದು ಲಿಂಗ ಮುಟ್ಟಿ ದರ್ಶನ ಮಾಡಿ ಹೋಗಿ ಬರುವಾಗ ಅಲ್ಲಿ ಹೋಗಿ ದರ್ಶನ ಮಾಡಿ ನಾನು ಬರುವವರಿಗ ನೀನು ಹೆಂಡತಿಯಲ್ಲ ನಾನು ಗಂಡ ಅಲ್ಲ ಆವಾಗ ಆವಾಗ ಇವರು ಸಿದ್ಧಲಿಂಗ ಮುತ್ತವ್ರು ಅಂತಾರ ಏನಂತಾರಿ? ನೋಡು ನಾನು ಶ್ರೀಶೈಲಕ್ಕೆ ತಯಾರಾಗೀನಿ ಮತ್ತು ಶ್ರೀಶೈಲಕ್ಕೆ ಹೋಗ್ತೀನಿ ಅಂದ ಕೂಡಲೇ ಈ ಶಂಕರಲಿಂಗ ಗುರುಗಳು ಅಂತಾರ ನಿನ್ನ ಗಂಡನ ಜೊತೆ ನೀನು ಹೋಗತ್ ಹೇಳಿಬಿಟ್ರು ಹೆಂಡ್ತಿ. ಹೌದು ಹೌದು. ಅವ ಹೋಗೋ ಲಕ್ಷಣಗಳನ್ನು ಬೇರೆ ಕಾಣಲಾಗತ್ತವೆ. ಯಾಕಂದ್ರೆ ಅಲ್ಲಿ ಹೋದಂದ್ರೆ ತಿರುಗಿ ಕಡೆ ಬರುವಂಥ ಲಕ್ಷಣ ಕಾಣಲಾಗೈತೆ. ನೀ ಬೆನ್ನತ್ತಿ ಹೋಗಂತ ಹೇಳ್ತಾರ. ಹೌದು. ಈ ಸಿದ್ಧಲಿಂಗ ಮುತ್ತ ಬೆನ್ನತ್ತಿ ಇವರು ಮಡದಿ 3 ತಿಂಗಳ ಕೂಸು ತೊಗೊಂಡು ಬೆನ್ನತ್ತಿದಳು. ಎಲ್ಲಿ ತನಕ ಇದು ಶ್ರೀಶೈಲಕ್ಕೆ ಹೋಗೋದಂದ್ರೆ ಈ ದಿನ ಹೋಗ್ತಾರೆ ಕಟ್ಟು ಬ್ಯಾಸಿಗೆ ಬಿಸಿಲಾಗೆ. ಹೌದಲ್ರಿ. ಅದು ಶ್ರೀಶೈಲಿನ ಸನೇ ಐತೆ. ಅದು ಈಗಿನ ಕಾಲದಲ್ಲಿ ಕಾರ್ ತೊಗೊಂಡು ಹೋಗಾರೆ ಜಲ್ದಿ ಹೋಗಾರ. ಅವಾಗ ನಡ್ಕೋತೆ ಹೋಗ್ಬೇಕು ಅವ್ರು ಒಟ್ಟರು. ಗಂಡನ ಜೊತೆ ಹೋಗುವಂಥ ರೂಪಿನಲ್ಲಿ ನಾನು ಹೋಗ್ತೀನಿ ಅಂತ ಹೇಳಿ ತಯಾರಾದ್ರೆ ಇಲ್ಲೇ ಸೋಲಾಪುರದ ಆಟದ ತಿಳಿದಾರ ಅವರು. ತಯಾರಾದ ಕೂಡಲೇ ತನ್ನ ಏಕಾಕಾರದಲ್ಲಿ ಆ ಮಲ್ಲಿನಾಥನ ಧ್ಯಾನ ಮಾಡುತ್ತಾ ಸಿದ್ಧಲಿಂಗ ಮುತ್ತ ನಡೆದ. ಒಂದೇ ಸವನ ಹೋಗಲಕತ್ತ ಹಿಂದೆ ನನ್ನ ಮಡದೆ ಅದಳ ಅನ್ನುವಂಥದ್ದು ನೆನಪಿಸಿದಾಗ ಅವನಿಗೆ ಇರಲಿಲ್ಲ. ಹೌದು ಹೌದು. ನಾನು ಲಿಂಗ ಮುಟ್ಟಿ ದರ್ಶನ ಮಾಡೋ ತನಕ ನೀನು ಹೆಣ್ತೆಲ್ಲ ನಾ ಗಂಡಲ್ಲ. ದರ್ಶನ ಮಾಡಿದ ಬಳಿಕ ನನಗೆ ಮಾತಾಡ್ಬೇಕು ನೀನು. ಹೌದು. ಯಾಕಾಗಲ್ಲ ಕ್ರಿ ಅದು. ಆವಾಗ ಏನು ಮಾಡ್ದ, ಹೋಗಿ ನಡ್ಕೊತ ಹೋಗುವಂಥ ಸಮಯದೊಳಗೆ ಹೆಂಡ್ತಿ ಕರಾರ ಸಿದ್ಧಲಿಂಗ ಮುತ್ತ ಹೆಂಗೆ ಮಾಡ್ದ. ಏನು ಮಾಡ್ತಾರ್ರಿ? ಈಗಿನ ನಮ್ಮ ಬೇರೆ ಇವು ಹೆಂಗ್ರಿ ಮಾಸ್ತರ? ಇವು ಜೋಡಿ ಇಲ್ಲಿ ಇರ್ಲಿಕ್ಕಂದ್ರೆ ಅಲ್ಲೇ ಜೋಡಿ ಮಾಡ್ಕೊಂಡು ನಾವು ಇಲ್ಲಿಗೆ ಬರೋ. ಹೌದು ಹೌದು. ಅದಕ್ಕೆ ನಮಗೆ ಫರಕ್ ಭಾಳ ಅದ. ಹೌದು. ಆವಾಗ ಏನು ಮಾಡ್ದ, ತನ್ನ ಹೆಂಡ್ತಿಗೆ ಮಾತಾಡಬೇಡ ನೀ ಅಲ್ಲಿದೋ ಬರೀ ಶಿವಧ್ಯಾನದೊಳಗೆ ಹೋಗೋದದ, ಅಲ್ಲಿ ಅಕ್ಷರ ದರ್ಶನ ಮಾಡ್ಕೊಂಡು ಮತ್ತೆ ಬರೋಣ ಅಂತಂದ. ನಡ್ಕೊತ ಹೋಗುವಂಥ ಸಮಯದೊಳಗೆ ದಾರಿ ಒಳಗೆ ಏನಾಗ್ತದೆ ತಾವು ಶಾಂತಿಯಿಂದ ಕೆಟ್ಟ ಬ್ಯಾಸಿಗೆ ಬಿಸಿಲಿನಲ್ಲಿ ನಡ್ಕೋತ ಹೋಗುವುದರಾಗ ಇವ ಶಿವಧ್ಯಾನದಲ್ಲಿ ನಡೆದ ಏಕಾಕಾರದಾಗ ಈ ತಾಯಿಯಿಂದ ಬೆನ್ನ ರೇವಮ ಹತ್ತಿದಳಾವಾಗ 3 ತಿಂಗಳ ಕೂಸ ಇತ್ತು ಉಡೆದಾಗ ಬಿಸಲ ಹತ್ತಿ ತಾಯಿ ಉಡೆ ದಾಗ ಕೂಸ ಸತ್ತು ತಾಯಿ ಕರಿ ತಾಳ ಸಿದ್ಧಲಿಂಗಾಗ ಏರಿ ಕೂಸ ನಂದು ಉಡೆದಾಗ ಸತ್ತೈತಿ. ಆಗ ಸಿದ್ಧಲಿಂಗ ಹೇಳತಾನ ಮಡದೀಗ ಏನು ಹೇಳ್ತಾರ್ರಿ? ಮೊದಲೇ ಬರಬ್ಯಾಡಂದೀನಿ ನಿನಗ ಮನಿಯಾಗ, ಈಗ ದಾರ್ಯಾಗ ಮಾತಾಡ್ತಿದ್ದಿ ಯಾತ್ರ ಸಲವಾಗ. ಸತ್ರ ಏನ ಮಾಡ್ಲಿ ಅದಕ್ಕ ಅದರ ಸುಖ ಉಂಡಿಲ್ಲ, ಒಯ್ದುವ ಒತ್ತ ಹೋಗ ಮಣ್ಣಾಗ. ಇಷ್ಟ ಇವರು ಅನ್ನೋದ್ರೊಳಗ ಜಿಗಜಿಣಿಯ ಗ್ರಾಮದೊಳಗ ಅಲ್ಲಿ ಕೌದಪ್ಪ ಮಹಾರಾಜರು ಇದ್ರುವ ಮಠದಾಗ. ಇಲ್ಲಿ ಕಣ್ಣು ಮುಚ್ಚಿ ಕಣ್ಣ ಇವರು ತೆರೆಯುವುದರ ಒಳಗ ಈ ಕೌದಪ್ಪ ಮಾದರ ಹಾಜರಾದ ಕೇಳೋ ಅಲ್ಲೀಗ. ಜಿಗಜಿಣಿಗಿಯ ಕೌದಪ್ಪ ಮುತ್ಯ ಅಲ್ಲಿಂದೆ ಓಡಿ ಹೋದ, ಕೂಸ ಸತ್ತಿದ್ದು ಮಣ್ಣ ಮಾಡಿದ ಆವಾಗ. ನಿನ್ನ ಗಂಡ ನಿನ್ನ ಲೆಕ್ಕಿ ನೊಳಗ ಇಲ್ಲ ತಂಗಿ, ನನ್ನ ಜೊತೆ ತಿರುಗಿ ನಡಿ ನಿನಗ ಬಿಡ್ತೀನಿ ಊರೀಗ. ಹೊರಳಿ ಕರ್ಕೊಂಡು ತಗೊಂಡು ಹೋದ ಬಳಿಗ ಈ ಸಿದ್ಧಲಿಂಗ ಹೋದ ನೋಡು ಶ್ರೀಶೈಲದಾಗ. ಶ್ರೀಶೈಲಕ ಹೋಗಿ ಲಿಂಗ ಮುಟ್ಟಿ ದರ್ಶನ ಮಾಡ್ದ, ತ್ರಿಕಾಲ ಜ್ಞಾನ ತಮ್ಮ ಆಯ್ತು ಆವಾಗ. ಏ ಸಾಕ್ಷಿ
ಸಾಕ್ಷಾತ್ ಮಲ್ಲಿನಾಥ ಸಿದ್ಧಲಿಂಗ ಹೇಳತಾನ. ಏನ್ ಹೇಳ್ತಾರಿ? ಏನ ಬೇಡ್ತಿ ಬೇಡೋ ಸದ್ಯ ಕೊಡ್ತೀನಿ ನಿನಗ. ಆಗ ಸಿದ್ಧಲಿಂಗ ಹೇಳತಾನ ಮಲ್ಲಿನಾಥಗ, ನಾನು ಬೇಡಿದ್ದು ಗುರುವೆ ನೀನು ಕೊಡಬೇಕಾವಾಗ. ನಾನು ಜನ್ಮ ಇರುವ ತನಕ ಮಡದಿಯ ಮಗಳು ನನಗ ಪ್ರಪಂಚ ನೆನಪಾಗಬಾರ್ದು ಆವಾಗ. ಜಿಯ 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 ನಾನು ಸಂಸಾರ ಮಾಡಿ ಇದ್ದು ನೆನಪು ನನಗ ಬರಬಾರ್ದು ಒಂದ. ಹೌದು ಹೌದು. ನನ್ನ ಜನ್ಮ ಮುಡಪ ಇಡ್ತೀನಿ ಈ ದೇಶದ ಸಲವಾಗ. ಯಾರು ಭಕ್ತರ ತ್ರಾಸ ಐತಿ ದೂರ ಮಾಡಬೇಕಾವಾಗ, ನಿನ್ನ ಆಶೀರ್ವಾದ ನನಗ ಇರಬೇಕಾವಾಗ. ಕಮರಿ ಮಠದಲ್ಲಿ ಹೋಗಿ ಉಬ್ರ ತಪಶೀರಿ ಗೈದ, 2 ವರ್ಷ ಹೋಗಿ ಕುತ್ತ ಅಡವ್ಯಾಗ. ಜಿಯ 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 ಅಲ್ಲಿ ಉಗ್ರ ತಪಸ್ರಿಗೈದು ಲಕ್ಷಣೂರಿಗೆ ಬಂದ. ಅಲ್ಲಿ ಮಠ ಕಟ್ಟಬೇಕು ಅಂತ ಲಕ್ಷಣದಾಗ ಕಳ್ಳಿ ಸಾಲಿನಲ್ಲಿ ಬಂದು ಕೂತಾವಾಗ, ಅಲ್ಲಿ ಗುಂಪ ಮಾಡಿ ಉಡದ ಲಕ್ಷಣೂರಾಗ. ಸಿದ್ಧಲಿಂಗ ಅಲ್ಲೇ ಉಳಿದ, ಕೆಲವೊಂದು ಪಾವಾಡ ಮಾಡದ. ನಿರ್ಮಲ ರಾಣಿ ಇದ್ದಳು ಅಕ್ಕಲಕೋಟದಾಗ. ಜಿಯ 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 ನಿರ್ಮಲ ರಾಣಿಗೆ ಹೊಟ್ಟಿ ಒಳಗ ಗಂಟಾಗಿ ಇತ್ತು. ಪತಿ ಸಿಂಗರಾಜ ತಮ್ಮ ಇದ್ದಾವಾಗ, ಜೈ ಸಿಂಗ ವಿಜಯ ಸಿಂಗ ಮಕ್ಕಳು ಇದ್ರು ಜೀವನೀಗ. ಮುಂದ ಅಗರ್ಭ ಶ್ರೀಮಂತರು ಇವರು ಅಕ್ಕಲಕೋಟದಾಗ. ಹೊಟ್ಟಿ ಒಳಗ ಗಂಟಾಗಿತ್ತು, ದೇಶ ವಿದೇಶದಲ್ಲಿ ತೋರಿಸ್ದ. ರಾಣಿ ಸಾಯ್ತಾಳ ಅಂತ ರಿಪೋರ್ಟ್ ಕೊಟ್ಟಿದಾರ ಆವಾಗ. ಜಿಯ 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 ಮುಂದೆ ಈ ವಾರದ ಮಲ್ಲಪ್ಪ ಸೌಕಾರರಿದ್ರು. ಸಿದ್ಧಲಿಂಗನ ಜೋಡಿ ಗೆಳತಾನಿತ್ತು ಸೌಕಾರಗ. ಈ ರಾಜಾಳ ಕೋತೆ ಕೂತಿದ್ದ ಮನಿಯಾಗ, ರಾಜ ಯಾಕ ಅಳತಿದಿ ಅಂತ ಕೇಳ್ತಾನ ಆವಾಗ. ಏನ ಮಾಡುದೈತಿ ನನ್ನ ರಾಣಿ ಸಾಯ್ತಾಳಂತ ಡಾಕ್ಟರ್ ರಿಪೋರ್ಟ್ ಕೊಟ್ಟಾನ ನನಗ. ಜಿಯ 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 ವಾರದ ಮಲ್ಲಪ್ಪ ಸೌಕಾರರು ರಾಜಾಗ ಹೇಳ್ತಾರು, ಇಲ್ಲಿ ಸಣ್ಣ ದವಾಖಾನಿ ಐತಿ ಲಕ್ಷಣೂರಾಗ. ಈ ರಾಣಿಗೆ ನೆದರಿಗೆ ಹಾಯ್ಕೊಂಡು ಬರೋನು ಅಂತ ನಾವಾಗ. ಅಲ್ಲೋ ಬಡು ಮನುಷ್ಯ ತಿಳಿದಿದೇನು ನನಗ ಊರಾಗ. ದೇಶ ವಿದೇಶದಲ್ಲಿ ನಾನು ರಾಣಿಗೆ ತೋರಿಸಿನಿ, ಸಾಯ್ತಾಳ ಅಂತ ರಿಪೋರ್ಟ್ ಕೊಟ್ಟಾರ ನನಗ. ಜಿಯ 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 ವಾರದ ಮಲ್ಲಪ್ಪ ಸೌಕಾರರು ಪತಿ ಸಿಂಗರಾಜಗಂದ್ರು, ಏನಂತಾರಿ? ಹೆಂಗು ಸಾಯ್ತಾಳ ನೆದರಿಗೆ ಹಾಯ್ಕೊಂಡು ಬರೋನು ನಾಳೀಗ. ಸಿದ್ಧಲಿಂಗ ಮುತ್ಯ ಇರತಾನಲ್ಲಿ ಲಕ್ಷಣ ಮಠದಾಗ, ಈ ರಾಣಿಗೆ ನೆದರಿಗೆ ಹಾಯ್ಕೊಂಡು ಬರೋನು ಇಲ್ಲೀಗ. ಶ್ರೀಮಂತಿಕೆಯ ಮದದ ಒಳಗ ರಾಜ್ಯ ಅಂತಾನ, ಬೂದಿ ಕೊಟ್ಟರ ಏನ ಉಪಯೋಗ. ಜಿಯ 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 ಆಗ ನಮ್ಮ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಇತ್ತು. ಇಬ್ರು ಬ್ರಿಟಿಷ್ ಪೊಲೀಸರು ಬಾಗಲ ಕಾಯುತ್ತಿದ್ರು ರಾಣಿಗ.
ಕುದುರೆ ಮ್ಯಾಗ ಕೂಡಿಸಿಕೊಂಡು ಕೊಂಡು ಬಂದ್ರು ರಾಣಿಗ ತಮ್ಮ ಇಬ್ರು ಪೊಲೀಸರು ಬೆನ್ನ ಇವರಿಗೆ ಹತ್ತಿದರ ಆವಾಗ ಕುದುರೆ ಮ್ಯಾಗ ಕೂಡಿಸಿಕೊಂಡು ನಿರ್ಮಲ ರಾಣಿಗೆ ತಂದ್ರು ಸಿದ್ಧಲಿಂಗ ಮುತ್ಯ ಇದ್ದ ಮಠದಾಗ ಜಿಯ 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 ಬಾ ತಾಯಿ ಅಂತ ಕರೆದ ನಮಸ್ಕಾರ ಮಾಡತಾಳ ನಿನ್ನ ಹೊಟ್ಟಿ ಒಳಗ ಗಂಟಾಗೈತಿ ಹೇಳವ್ವ ಮ್ಯಾಗ ನಿನ್ನ ಗಂಡ ಅಂದ ಬೂದಿ ಕೊಟ್ರ ಏನ ಉಪಯೋಗ ಅದೇ ಬೂದಿ ಕೊಟ್ಟೆ ಹಗರ ನಿನಗ ಮಾಡ್ತೀನಿ ಆವಾಗ ವಿಲಾಸದಲ್ಲಿ ಪ್ರಸಾದ ಹಾಕಿ ನಿಲಮನ ರಾಣಿಗೆ ಕುಡಿಸ್ದ ಹಗರಾಯ್ತು ಅಂತ ರಾಣಿ ಎದ್ದಾಳ ಆವಾಗ ಜಿಯ 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 ಕಂಠ ಎಲ್ಲ ಕರಿಗಿ ಹೋಯಿತು ಹಗರಾಯ್ತು ರಾಣಿ ಎದ್ಲು ಈ ಬ್ರಿಟಿಷ್ ಪೋಲಿಗೆ ಸಂಶಯ ಬತ್ತು ಮಾಡುವುದು ಹ್ಯಾಂಗ ದೇಶ ವಿದೇಶದಲ್ಲಿ ತೋರಿಸಿದ್ರೆ ಹಗರ ಆಗಿಲ್ಲ ರಾಣಿಗ ಈ ಸಾಧುದ ರಾಣಿದ ಏನೇ ಇದ್ದ ಕಾಣ್ತದ ಒಳಗ ಹೊಟ್ಟೆ ಒಳಗ ಗಂಟಾಗೈತಿ ಸಾಧು ಹೇಳ್ತಾನಂದ್ರ ಹೊಟ್ಟೆಗಿಂದ ಗಂಟ ಹ್ಯಾಂಗ ಕಾಣ್ತು ಇವನೀಗ ಜಿಯ 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 ನಮ್ಮದು ಒಂದು ಕುದುರೆ ಇಲಾಕಾಗೈತಿ ಅವಾಗ ಏನು ಮಾಡಿದ್ರು ಅದಕ್ಕೆ ಕಬೀರ್ದಾಸ್ ಹೇಳ್ತಾನ ಏನ್ ಹೇಳ್ತಾರಿ ಜೋ ದವೇಶ ನೀ ಹೋತಾ ಓ ದುವೇಶ ಹೋತಾ ಅಂತ ಹೌದು ಹೌದು ಯಾವುದು ಔಷಧಿಯಿಂದ ಗುಣಮುಖ ಆಗಂಗಿಲ್ಲ ಮಾತ್ಮರ ಶರಣರ ಸನ್ನಿಧಾನದಲ್ಲಿ ಅದು ಆ ರೋಗ ಗುಣಮುಖ ಆಗ್ತದೆ ಅಂತ ಹೇಳ್ತಾನೆ ಹೌದು ಆವಾಗ ಈ ವಾರದ ಮಲ್ಲಪ್ಪ ಸೌಕಾರ ಬಂದು ಪತಿಸಿಂಗ ರಾಜರಿಗೆ ಭೇಟಿಯಾದ ದೇಶ ವಿದೇಶದಲ್ಲಿ ರಾಣಿಗೆ ತೋರಿಸಿನಿ ರಾಣಿ ಸಾಯ್ತಾಳಂತ ರಿಪೋರ್ಟ್ ಕೊಟ್ಟರ ಅಂದು ಹೌದು ನೋಡು ರಾಣಿ ಸಾಯ್ತಾಳಂತ ಚಿಂತೆ ಮಾಡಬೇಡ ಇಲ್ಲೇ ಒಂದು ಸಣ್ಣ ದವಾಖಾನೆ ಐತಿ ಎಲ್ಲಿ ಈ ಲಕ್ಷಣದಲ್ಲಿ ಸಣ್ಣ ದವಾಖಾನೆ ಐತಿ ಆ ದವಾಖಾನೆ ಒಯ್ಯಿ ರಾಣಿಗೆ ಅಂತ ಹೇಳ್ತಾನೆ ಹೌದು ಆವಾಗ ಒಯ್ಯಿನ ತಂದು ಕೂಡಲೇ ನೋಡು ದೇಶ ವಿದೇಶದಲ್ಲಿ ತೋರಿಸಿ ತಂದಿನಿ ಅಂಥದ್ದು ಯಾವ ದವಾಖಾನೆ ಐತೋ ಲಕ್ಷಣದಾಗ ಅಂದವ ಹೌದಲ್ರಿ ಅಂಥ ದವಾಖಾನೆ ಯಾವುದೈತಿ ಲಕ್ಷಣದಾಗ ದೇಶ ವಿದೇಶದಲ್ಲಿ ತೋರಿಸಿ ನಾ ತಂದಿನಿ ಮತ್ತು ನನ್ನಂಥ ನಾನು ಬಡ ಮನುಷ್ಯ ಅಂತ ತಿಳಿದಿದ್ದೇನೆ ಅಂದ